ಸರ್ ಈಗ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದ್ರೆ ಉತ್ತಮ ಅನ್ನುವಂಥ ಒಂದು ವಿಚಾರ ಮಾಡಿದೆ. ದಲಿತ ನಾಯಕನಿಗೆ ಪಟ್ಟ ಕೊಟ್ಟರೆ ಒಳ್ಳೇದಾ ಅಂತ ಅಲ್ಲ, ದಲಿತ ನಾಯಕ ಅಂತ ಹೇಳಿಕಲ್ಲ, ಅವರು ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು. ಆಧಾರ ಮೇಲೆ ನೋಡ್ತಿದ್ದು ದಲಿತರು ಮುಂದುವರೆದು ಹಿಂದುಳಿದ OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಆಧಾರ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ರು. ಸೊ ಹೀಗಾಗಿ ಆ ಹಿನ್ನೆಲೆ ಕೊಡ್ತಾ ಹೊರತು ದಲಿತ ಅಂತ ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮ್ಯುನಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು. ಆದರೆ ಅವ್ರು ನಾವು ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು. ವಿರೋಧ ಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲ ಇದು ಮಾಡಿದ್ರೆ ಹಿಂಗಾಗಿ ದಲಿತ ಅಂತ ಹೇಳಿಕ್ಕಾಗಲ್ಲ. ಅವರೊಬ್ಬ ಪ್ರಬುದ್ಧ ರಾಜಕಾರಣಿ, ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಹೆಜ್ಜೆ ಅಷ್ಟೇ. ಅದು ಇನ್ನೂ ಭಾಳ ಸ್ಟೆಪ್ ಹೋಗಬೇಕು. ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಷ್ಟೇ. ಅದೆಲ್ಲ ಸಂಬಂಧ ಮಾಡಿದೆ. ಯಾಕಂದರೆ ಆ ಈ ಟೀಮ್ನಲ್ಲಿ ಇರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ ಎಂಟೈರ್ ಟೀಮಲ್ಲಿ. ಹೀಗಾಗಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ನಮ್ಮ ಮೆರಿಟ್ ಆಧಾರ ಮೇಲೆ ನೋಡ್ತೀವಿ, ಹೊರತಾಗಿ ಜಾತಿ ಆಧಾರ ಮೇಲೆ ನೋಡ್ಲಿಕ್ಕಾಗಲ್ಲ. ಎಲ್ಲ ಮಾಡ್ತಾರೆ, ಇನ್ನೂ ಒಂದ್ಸಲ ಮಾಡ್ತಾರೆ. ಏನಂತ ಆಕ್ಟಿವ್ ಆಗಿದ್ದಾರೆ ಅವರು, ಓಡಾಡ್ತಾರೆ. ಇನ್ನೊಂದ್ಸಲ ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮ್ಮೆಲ್ಲರದು. ಮಾಡಲಿ ಇನ್ನೊಂದ್ಸರಿ ನೋಡೋಣ. ನಮಗಂತ ನಿಲ್ತಾರಂತ ನಮ್ದು ಭಾವನೆ. ನಿಲ್ಲಲ್ಲ ಅಂತೇಳಿ ಹೇಳಿಲ್ಲ, ಯಾರು ಹೇಳಿಲ್ಲ. ಅದೇ ಅದೇ ಸ್ವಾಭಾವಿಕ, ಎಲ್ಲ ಕಡೆ ಇದ್ದೇ ಇರ್ತೀರಿ. ಯಾಕಂದ್ರೆ ಇಡೀ ರಾಜ್ಯ ತುಂಬ ಓಡಾಡಿದಾಗ ತನ್ನ ಕಾನ್ಫಿಡೆನ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಕೂಡ ಭಾಳ ಜನ ಚಿಂತನೆ ಮಾಡ್ತಾರೆ. ಅವ್ರು ಕೂಡ ನಿಲ್ಲೋದು ಯೋಗ್ಯ. ಅದು ಹೊತ್ಸಲ ಏನೋ ಅವ್ರು ಬರೀ 30,000ನಿಂದ ಸೋತಿದ್ದಾರೆ, ಏನು ಭಾಳ ದೊಡ್ಡ ಅಂತರ ಏನಿಲ್ಲ. ಸೊ ಅವ್ರು ಮಾಡಿದಂಥ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದಾರೆ. ಸೊ ಸ್ಪರ್ಧೆ ಮಾಡ್ತಾರೆ ನಮ್ಮ ಆಸೆ. ಪ್ರಧಾನಿ ಅಭ್ಯರ್ಥಿ ಘೋಷಣೆ ಆಗಿದೆ ಸರ್. ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ? ಬೇರೆ ಅಭ್ಯರ್ಥಿಯಾಗಿ ಬೀರೋದಿಲ್ಲ. ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದಮೇಲೆ ಇದಕ್ಕೆ ಲೆಕ್ಕಾಚಾರ. ಸರ್, ಮೋದಿ ವರ್ಸಸ್ ಖರ್ಗೆ ಅಂತ ಪ್ರಚಾರ ಮಾಡಕ್ಕೆ ಅನುಕೂಲ ಆಗುತ್ತಾ ಅಂತ? ಖಂಡಿತ ಆಗುತ್ತೆ. ಯಾಕಂದ್ರೆ ಅವ್ರ ಅನುಭವ ಇದೇ ಅದು, ಇಲ್ಲ ಅಲ್ಲಗಳಿರ್ಲಿಕ್ಕಾಗಲ್ಲ. ಖರ್ಗೆ ಅವ್ರದ್ದು ಅವ್ರ ಹೋರಾಟದ ಹಿನ್ನೆಲೆಯಲ್ಲಿ ಅವ್ರ ಸ್ಥಾನಮಾನ, ಸೊ ಅದಕ್ಕೆ ಈಕ್ವಲ್ ಆಗಿ ನೋಡ್ಬೋದು ನಾವು. ಇಲ್ಲಿವರೆಗೆ ಯಾರು ಮ್ಯಾಚ್ ಆಗ್ತಿರ್ಕಿಲ್ಲ ಅವ್ರಿಗೆ, ಮೋದಿ ಅವ್ರಿಗೆ. ಈಗ ಮ್ಯಾಚ್ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.